ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಕಾವ್ಯ ದಿವ್ಯಾ ವ್ಲಾಗ್ಸ್. ಎಸ್, ಇದು ತುಂಬ ದಿನ ಆದಮೇಲೆ ಆಲ್ಮೋಸ್ಟ್ 1 ಇಯರ್ ಆಗ್ತಿದೆ ಹತ್ತತ್ರ. ಸೊ ನಾವು ವ್ಲಾಗ್ಸ್ ಮಾಡೋದನ್ನ ಸ್ಟಾಪ್ ಮಾಡಿದ್ವಿ, ಮತ್ತು ಕೆಲವೊಂದು ಮಾಡಿರೋ ವ್ಲಾಗ್ಸ್ನ ಅಪ್ಲೋಡ್ ಮಾಡೋಕ್ಕೂ ಆಗಿರಲಿಲ್ಲ. ಯಾಕಂದರೆ ನಾವು ನಮ್ಮದೇ ಆದ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟಿದ್ವಿ. ಮತ್ತು ಕೆಲವೊಂದು ಸಾರಿ ಅನಿಸ್ತಾ ಇರುತ್ತೆ, ಬಿಡು ಇದೆಲ್ಲ ಯಾಕೆ ಮಾಡಬೇಕು ಅಂತ. ಯಾಕಂದರೆ ಏನಾದರೂ ಲೈಫಲ್ಲಿ ಏನಾದರೂ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದಾಗ ಬೇಡಪ್ಪ ಇದೆಲ್ಲ ಮಾಡೋದು ಅಂತ ಅನಿಸ್ಬಿಡುತ್ತೆ. ಒಂದೊಂದು ಸರಿ ಬಿಡು ಏನಕ್ಕೆ ಎಲ್ಲ ನಾವು ಅಂದ್ಕೋಬೇಕಷ್ಟೇ, ನಮ್ಗೆ ಏನು ಇಷ್ಟ ಇರುತ್ತೋ ಅದನ್ನು ಮಾಡಬೇಕು ಅಂತ ಒಂದೊಂದು ಸರಿ ಅನಿಸ್ತಾ ಇರುತ್ತೆ. ಎಸ್, ಯಾವಾಗಲೂ ಮನಸ್ಥಿತಿ ಒಂದೇ ಥರ ಇರಲ್ಲ. ಅದಕ್ಕೋಸ್ಕರ ಇಷ್ಟು ದಿನ ವ್ಲಾಗ್ಸ್ ಮಾಡೋಕ್ಕೆ ಆಗಿರಲಿಲ್ಲ, ಮಾಡ್ಕೊಂಡಿರೋದು ಕೂಡ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಈ ಗ್ಯಾಪಲ್ಲಿ ತುಂಬಾ ಎಷ್ಟೊಂದು ಕೆಲಸ ಆಗೋಗ್ಬಿಟ್ಟಿದ್ದಾವೆ. ನಮ್ಮದು ಲೈಫಲ್ಲಿ ಎಷ್ಟೊಂದು ಚೇಂಜಸ್ ಆಗಿಬಿಟ್ಟಿದೆ. ಯಾಕಂದರೆ ಎಸ್, ನನ್ನ ಮದುವೆ ಸೆಟ್ ಆಯಿತು, ಮದುವೆ ಆಯಿತು. ಇನ್ನೂ ಬೇರೆ ಬೇರೆ ಎಲ್ಲ ಹೊಸ ವಿಚಾರಗಳಿದೆ. ಅದನ್ನೆಲ್ಲ ಹೋಗ್ತಾ ವ್ಲಾಗ್ಸ್ಗಳಲ್ಲಿ ಶೇರ್ ಮಾಡ್ಕೋತೀನಿ. ಸೊ ಎಸ್, ಈಗ ನಾನು ನನ್ನ ಮದುವೆಯಲ್ಲಿ ಏನೇನು ಶಾಸ್ತ್ರ ಮಾಡಿದ್ರಲ್ಲ ಅದೆಲ್ಲನೂ ವ್ಲಾಗ್ಸ್ ಒಂದು ಸ್ವಲ್ಪ ತೊಗೊಂಡಿದ್ದೆ. ಯಾಕಂದರೆ ಕಂಪ್ಲೀಟಾಗಿ ವ್ಲಾಗ್ಸ್ ಮಾಡ್ಕೊಂಡಿರಲಿಲ್ಲ. ಯಾಕಂದರೆ ಅಷ್ಟರಲ್ಲಾಗಲೇ ನಾವು ವ್ಲಾಗ್ಸ್ನ ಸ್ಟಾಪ್ ಮಾಡಿದ್ವಿ. ಹಾಗಾಗಿ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ವ್ಲಾಗ್ಸ್ ಮಾಡೋದಕ್ಕೂ. ಬಟ್ ಆದ್ರೂ ನಮ್ಮ ಮೆಮೊರೀಸ್ಗೆ ಅಂತ ಮಾಡ್ಕೊಂಡಿರ್ತೀವಲ್ಲ, ಅದು ಕೆಲವೊಂದು ವಿಡಿಯೋ ಕ್ಲಿಪ್ಸು ಇದೆ. ಅದಕ್ಕೋಸ್ಕರ ಎಲ್ಲನೂ ಒಂದರಲ್ಲೇ ಮರ್ಜ್ ಮಾಡಿ ಈ ವಿಡಿಯೋದಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಎಸ್, ಇದು ಮೊದಲನೇ ಶಾಸ್ತ್ರ. ಅಂದರೆ ನನ್ನ ಮದುವೆ ಸೆಟ್ ಆದಮೇಲೆ ನಮ್ಮ ಕಡೆ ಹೊಸ್ಕೆ ಶಾಸ್ತ್ರ ಅಂತ ಮಾಡಿರ್ತಾರೆ. ಇದನ್ನು ಕೆಲವೊಂದು ಮನೆಯಲ್ಲಿ ಅಂದರೆ ಮುಂಚೆನೇ ಮಾಡಿರ್ತಾರೆ. ಬಟ್ ನಮ್ಮ ಕಡೆ ಹೇಗೆ ಅಂದರೆ ಒಂದು ಮದುವೆ ಏನಾದರೂ ಸೆಟ್ ಆದರೆ ಮದುವೆಗಿಂತ ಮುಂಚೆ ಯಾವತ್ತಾದರೂ ಒಂದು ಒಳ್ಳೆಯ ದಿನ ನೋಡಿಬಿಟ್ಟು ಹೊಸ್ಕೆ ಶಾಸ್ತ್ರ ಏನಿರುತ್ತಲ್ಲ ಅದನ್ನು ಮಾಡಿಸ್ತಾರೆ. ಅಂದರೆ ನಮ್ಮ ಗಂಡನ ಮನೆ ಕಡೆಯಿಂದ ಅವರು ನನಗೆ ಬಟ್ಟೆ ಮತ್ತು ಎಲ್ಲ ಏನೇನು ಬೇಕೋ ಎಲ್ಲ ತೊಗೊಂಡು ಬಂದಿರ್ತಾರೆ. ಬಳೆ, ಅರಿಶಿನ, ಕುಂಕುಮ ಎಲ್ಲ ಅವ್ರ ಕಡೆಯಿಂದ ಇದು ಮಾಡೋದು, ಅವ್ರು ಮಾಡಬೇಕಾಗಿರೋದು. ಸೊ ಅವರು ಎಲ್ಲನೂ ತೊಗೊಂಡು ಬಂದಿದ್ದರು. ಮತ್ತು ಇವತ್ತು ಶಾಸ್ತ್ರ ಮಾಡ್ತಿದ್ದಾರೆ, ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಹಾಗೆ ಎಸ್, ಇಷ್ಟು ದಿನ ನಮ್ಮನ್ನು ಮರೆತೋಗಿದ್ರೆ ಇನ್ಮೇಲೆ ವ್ಲಾಗ್ಸ್ ಮಾಡ್ತೀವಿ, ಅದರಲ್ಲಿ ನಿಮಗೆ ಒಳ್ಳೊಳ್ಳೆ ವೀಡಿಯೋಸ್ ಹಾಕ್ತಾಯಿರ್ತೀವಿ. ಸೊ ಹಾಗೆ ನಮ್ಮ ಚಾನಲ್ನ, ನಮ್ಮ ವೀಡಿಯೋಸ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಎಸ್, ಇದು ಮೊದಲನೇ ಶಾಸ್ತ್ರ. ಇದನ್ನು ಸೋದರ ಮಾವಂಗ ಅವ್ರ ಕೈಯಿಂದ ಅವರೇ ಫಸ್ಟ್ ಪೂಜೆ ಮಾಡಬೇಕಾಗಿರೋದು. ಹಾಗಾಗಿ ನಮ್ಮ ಮಾವನು ಬಂದಿದ್ದರು, ಸೋದರ ಮಾವ, ನಮ್ಮಮ್ಮರ ಅಣ್ಣ, ಅವ್ರ ಕಡೆಯಿಂದ ಪೂಜೆ ಸ್ಟಾರ್ಟ್ ಮಾಡಿಸ್ಬೇಕು, ಅವರೇ ಫಸ್ಟ್ ಮಾಡಬೇಕಂತ ಇದೆ. ಸೊ ಅವ್ರು ಮಾಡ್ತಾಯಿದ್ದಾರೆ. ಸೊ ಎಲ್ಲ ಕಡೆ ವಾಡಿಕೆ ಇರೋ ಹಾಗೆ ಇಲ್ಲಿ ಈ ಪೂಜೆನ ಅಗಸ್ರ ಕಡೆಯಿಂದನೇ ಮಾಡಿಸೋದು, ಅವ್ರ ಕೈಯಿಂದನೇ. ಸೊ ಪೂಜೆಗಿಟ್ಟಿರೋ ಪ್ರತಿಯೊಂದು, ನಮ್ಮ ಬಟ್ಟೆಯಿಂದ ಹಿಡಿದು ಪೂಜೆಗಿಟ್ಟಿರೋ ಪ್ರತಿಯೊಂದು ವಸ್ತುನೂ ಪೂಜೆ ಎಲ್ಲ ಆದಮೇಲೆ, ಪೂಜೆ ಅಂದರೆ ಶಾಸ್ತ್ರ ಎಲ್ಲ ಆದಮೇಲೆ ಅವ್ರಿಗೆ ಕೊಟ್ಬಿಡ್ತೀವಿ, ಅವರೇ ತೊಗೊಂಡೋಗ್ತಾರೆ. ಸೊ ಈ ರೀತಿ ಇತ್ತು ಈ ಶಾಸ್ತ್ರ ಆದಮೇಲೆ ನಾನು ನಮ್ಮ ಮದುವೆಯಲ್ಲಿ ಮಾಡಿರೋಂಥ ಪ್ರತಿಯೊಂದು ಶಾಸ್ತ್ರಗಳನ್ನು ಇದರಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಅರಿಶಿನ ಶಾಸ್ತ್ರ ಇರ್ಬೋದು, ಬಳೆ ಶಾಸ್ತ್ರ ಇರ್ಬೋದು, ನಾಗಪ್ಪನ ಪೂಜೆ, ಗೌರಿ ಪೂಜೆ ಎಲ್ಲನೂ ಪ್ರತಿಯೊಂದು ಇದರಲ್ಲಿದೆ. ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಇದು ಅರಿಶಿನ ಶಾಸ್ತ್ರದ ವ್ಲಾಗ್ ಆಗಿರುತ್ತೆ. ಇದರಲ್ಲಿ ಅಂದರೆ ಈ ರೀತಿ ನಾನು ಡೆಕೋರೇಷನ್ ನಮ್ಮ ಪಕ್ಕನೆ ಅವರು ಮಾಡಿಕೊಟ್ಟಿದ್ರು. ಪಾಪ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಬೆಳಗ್ಗೆನೇ ಮಾಡಿಕೊಟ್ಟಿದ್ರು. ಕೆಳಗಡೆ ಎಲ್ಲ ಇನ್ನೂ ನೋಡಿ, ಈ ಕೆಳಗಡೆ ಎಲ್ಲನೂ ಮಾಡಿಕೊಟ್ಟಿದ್ರು. ಬಟ್ ನಾವು ಲೇಟಾಗಿ ಸ್ಟಾರ್ಟ್ ಮಾಡಿರೋದ್ರಿಂದ ಅಷ್ಟರಲ್ಲಿ ಹೂವು ಎಲ್ಲ ಸ್ವಲ್ಪ ಕೆಳಗಡೆ ಹಾಕಿರೋದೆಲ್ಲ ಬಾಡೋಗ್ಬಿಟ್ಟಿತ್ತು. ಆದರೂ ಡೆಕೋರೇಷನ್ ಮಾತ್ರ ನನಗೆ ತುಂಬಾ ಇಷ್ಟ ಆಯಿತು. ಒರಿಜಿನಲ್ ಫ್ಲವರ್ಸಲ್ಲಿ ಹಾಕಿರೋದೆಲ್ಲನೂ. ಏಕೆಂದರೆ ಕೆಲವೊಂದು ಸರಿ ಹೆಂಗೆ ಅಂದರೆ ಕೆಲವೊಂದು ಶಾಸ್ತ್ರನ ಮಾಡ್ಕೊಳ್ಳೋಕ್ಕೆ ಅಂದರೆ ಶಾಸ್ತ್ರ ಪ್ರಕಾರ ಮಾಡಬೇಕು, ಬಟ್ ಅದನ್ನು ಗ್ರ್ಯಾಂಡಾಗಿ ಮಾಡ್ಕೊಳ್ಳೋದು, ಸಿಂಪಲಾಗಿ ಮಾಡ್ಕೊಳ್ಳೋದು ಅದು ಅವ್ರವ್ರಿಗೆ ಬಿಟ್ಟಿದ್ದು. ಸೊ ಈ ಶಾಸ್ತ್ರನ ನಮ್ಮ ಕಡೆ ಏನಂದರೆ, ನಾನು ಸ್ಯಾಟರ್ಡೆ ಸಂಡೇ ನನ್ನ ಮದುವೆ ಇತ್ತಲ್ವ. ಸೊ ಹಾಗಾಗಿ 1 ಡೇ ಬಿಫೋರು ಇದನ್ನು ಮಾಡ್ಕೊಂಡಿದ್ದು ಮನೇಲೇ. ನಮ್ಮ ಮನೆ ಹತ್ರನೇ ಈ ಥರ ಎಲ್ಲ ಡೆಕೋರೇಷನ್ ಮಾಡಿಸ್ಬಿಟ್ಟು ಮನೆ ಹತ್ರನೇ ಎಲ್ಲರೂ ಬಂದಿದ್ದರು. ಎಲ್ಲರೂ ಕರೆದಿರಲಿಲ್ಲ, ಜಸ್ಟ್ ನಮ್ಮ ಕ್ಲೋಸ್ ರಿಲೇಟಿವ್ಸ್ ಮಾತ್ರನೇ ಕರೆದಿದ್ದು. ಇವಾಗ ನಮ್ಮಮ್ಮನ ಕಡೆ ಇರೋರು ಮತ್ತು ನಮ್ಮ ಫ್ಯಾಮಿಲಿ, ಇಷ್ಟೇ. ಒಟ್ಟು ಫ್ಯಾಮಿಲಿಲಿ ಇರೋರನ್ನ ಮಾತ್ರನೇ ಕರೆದು ನಾವು ಅರಿಶಿನ ಶಾಸ್ತ್ರನ ಈ ಫಂಕ್ಷನ್ನ ಮಾಡ್ಕೊಂಡಿದ್ದು. ನಿಮ್ಗೆ ಹೇಗೆ ಅನಿಸ್ತಿದೆ ಡೆಕೋರೇಷನ್ ಅಂತ ಕಮೆಂಟ್ ಮಾಡಿ. ಮತ್ತು ಡೆಕೋರೇಷನ್ಗೆ ಎಷ್ಟು ಕೊಟ್ಟೆ ನಾನು ಅನ್ನೋದು ನಿಮಗೆ ಗೊತ್ತಾಗಬೇಕು ಅಂದರೆ ಕಮೆಂಟ್ ಮಾಡಿ, ಆಯಿತಾ. ಸೊ ನಾನು ಈ ರೀತಿ ರೆಡಿಯಾಗಿದ್ದೆ. ಯಾಕಂದರೆ ನಾನು ಸ್ಯಾರಿ ಹಾಕ್ಕೊಳ್ಳಿಲ್ಲ, ಸ್ಯಾರಿ ತೊಗೊಳ್ಳೋಣ ಅಂದ್ಕೊಂಡೆ. ಬಟ್ ಸ್ಯಾರಿ ನಾರ್ಮಲಾಗಿ ಯಾವಾಗಲೂ ಹಾಕ್ತೀವಿ, ಬಟ್ ಅರಿಶಿನ ಶಾಸ್ತ್ರಕ್ಕೆ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಈ ಥರ ಡ್ರೆಸ್ ತೊಗೊಂಡೆ. ಇನ್ನೊಂದೇನು ಅಂದರೆ, ನಾನು ಸ್ಕರ್ಟ್ ತೊಗೊಂಡು ಮೇಲೆ ಟಾಪ್ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಅದೇ ಹೊರಗಡೆ ಹೋಗೋಕ್ಕಾಗಲಿಲ್ಲ, ಶಾಪಿಂಗ್ಗೆ ಟೈಮೇ ಸಿಗಲಿಲ್ಲ.
ಸೊ ಮತ್ತು ಲಾಸ್ಟ್ ಮೂಮೆಂಟಲ್ಲಿ ನಾನು ಈ ಡ್ರೆಸ್ ತೊಗೊಂಡಿದ್ದು. ಬಟ್ ಇದನ್ನು ತುಂಬಾ ಸಖತ್ತಾಗಿ ಬಂದಿದೆ, ಫೋಟೋಸ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಮತ್ತು ಪ್ರತಿಯೊಂದೂ ಕ್ಯಾಪ್ಚರ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಸಪ್ರೇಟಾಗಿ ಫೋಟೋಗ್ರಾಫರ್ನು ಕೂಡ ಕರೆಸ್ಬಿಟ್ಟು ಫೋಟೋಸ್ ಕೂಡ ತೆಗೆಸ್ಕೊಂಡಿದ್ದೆ. ಅದೆಲ್ಲ ಫೋಟೋಸ್ನೂ ನಾನು ಅಪ್ಲೋಡ್ ಮಾಡ್ತೀನಿ, ಅಂದರೆ ನನ್ನ ಇನ್ಸ್ಟಾಗ್ರಾಮಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಬಟ್ ಅರಿಶಿನ ಶಾಸ್ತ್ರದೊಂದು ಅಪ್ಲೋಡ್ ಮಾಡಿಲ್ಲ, ಅಪ್ಲೋಡ್ ಮಾಡಬೇಕು. ಹೆಂಗಾಯಿತು ಅಂದರೆ ನನಗೆ ಒಂದೊಂದು ಸರಿ ಇಷ್ಟ ಏನೋ ಮೈಂಡು ಒಂದೊಂದು ಸರಿ ಸರಿ ಇರುತ್ತೆ, ಸರಿ ಇರೋಲ್ಲ. ಒಂದೊಂದು ಸರಿ ಅಪ್ಲೋಡ್ ಮಾಡಬೇಕು ಅನಿಸುತ್ತೆ, ಒಂದೊಂದು ಸರಿ ಮಾಡಬಾರ್ದು ಅನಿಸುತ್ತೆ, ಗೊತ್ತಿಲ್ಲ. ನನಗೆ ಇಷ್ಟ ಬಂದಾಗ ನಾನು ಅಪ್ಲೋಡ್ ಮಾಡ್ತಾಯಿರ್ತೀನಿ. ಅದೊಂದು ಪೆಂಡಿಂಗ್ ಇದೆ, ಅರಿಶಿನ ಶಾಸ್ತ್ರದ್ದು ಫೋಟೋಸ್ ಒಂದು ಅಪ್ಲೋಡ್ ಮಾಡ್ತೀನಿ. ಎಸ್, ನಿಮ್ಗೆ ಹೆಂಗೆ ಅನಿಸ್ತಿದೆ ಅಂತ ಕಮೆಂಟ್ ಮಾಡಿ. ಹಾಯ್ ಮಾಡು ದಿವ್ಯಾ, ಸೇ ಹಾಯ್. ಸೊ ಈ ವಿಡಿಯೋ ಬಂದು ಮೆಹಂದಿ ಶಾಸ್ತ್ರದ್ದು. ಬೆಳಗ್ಗೆ ನಾವು ಅರಿಶಿನ ಶಾಸ್ತ್ರ ಮುಗಿಸ್ಕೊಂಡ್ವಿ. ಈವ್ನಿಂಗು ಮೆಹಂದಿ ಶಾಸ್ತ್ರ ಮಾಡ್ತಾಯಿದ್ದೀವಿ. ಯಾಕಂದರೆ ಬೆಳಗ್ಗೆ ಟೈಮು ತುಂಬಾ ಕೆಲಸ ಇರುತ್ತೆ ಮದುವೆ ಮನೇಲಿ. ಹಾಗಾಗಿ ಮೆಹಂದಿ ಹಾಕ್ಸ್ಕೊಂಡ್ರೆ ಬೇರೆ ಕೆಲಸ ಎಲ್ಲ ಹಾಗೆ ಉಳಿಯುತ್ತೆ. ಮತ್ತು ಅಮ್ಮವ್ರಿಗೆ ಮತ್ತು ಎಲ್ರಿಗೂ, ಆಂಟಿಯವರಿಗೆ, ಬೇರೆಯವ್ರಿಗೂ ಅಷ್ಟೇ ಮದುವೆ ಮನೇಲಿ ತುಂಬಾ ಕೆಲಸ ಇರುತ್ತೆ. ಹಾಗಾಗಿ ಈವ್ನಿಂಗಲ್ಲೇ ನಾವು ಸ್ಟಾರ್ಟ್ ಮಾಡಿದ್ವಿ. ಏನಾದರೂ ಮಾಡು. ಹಾಯ್ ಇರಾ. Do you hear that? My sanity about to break while everyone I know's out. On a trip, on a boat, on a lake. I'm tired of feeling all FOMO. Babe, I don't even care if we stay home. Put our to-do list on ice. Crank the AC to 79 and make a little island right here. And there ain't a palm tree in sight, but there's not a cloud in your blue eyes. If we need a drink, I'll be the bartender. I got a fifth of Patron and a blender. Baby, slipping on a swimsuit is overrated. We don't need a beach to get a half naked. Life's too short, let's not waste it. Cause paradise is wherever. ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ. ಎಸ್, ಇವಾಗ ಮಾಡ್ತಾ ಇರೋದು ಶಾಸ್ತ್ರ ಬಂದು ಚಪ್ರಶಾಸ್ತ್ರ. ಇದು ಆ್ಯಕ್ಚುಲಿ ಫಸ್ಟ್ ಶಾಸ್ತ್ರ ಮಾಡಬೇಕಾಗಿದ್ದು. ನಾನು ಈ ವಿಡಿಯೋ ಕ್ಲಿಪ್ನ ಲೇಟಾಗಿ ಆ್ಯಡ್ ಮಾಡ್ತಾಯಿದ್ದೀನಿ. ಯಾಕಂದರೆ ಫಸ್ಟ್ ಶಾಸ್ತ್ರ ಮಾಡೋದೇ ಚಪ್ರಶಾಸ್ತ್ರ ಮದುವೆಲಿ. ನಾನು ಮಿಸ್ ಆಗಿಬಿಟ್ಟು ಲೇಟಾಗಿ ಆ್ಯಡ್ ಮಾಡಿದ್ದೀನಿ. ಸೊ ಇದರಲ್ಲಿ ನಾವೇನಂದರೆ ಮದುವೆನ ಚೌಟ್ರಿಲಿ ಇಟ್ಕೊಂಡಿರೋದ್ರಿಂದ ಮನೇಲಿ ನಾವು ಚಪ್ರ ಎಲ್ಲ ಏನು ಜಾಸ್ತಿ ಹಾಕಿಸ್ತಾ ಇಲ್ಲ. ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರನೇ ಹಾಕಿಸ್ತಾ ಇದ್ದೀವಿ. ಯಾಕಂದರೆ ಇವಾಗ ಅಂದರೆ ಆವಾಗಿನ ಥರ ನಮಗೆ ಬೇಕಾಗಿದ್ದ ಟೈಮಲ್ಲಿ ಯಾರೂ ಬಂದು, ಅಂದರೆ ಕೆಲಸದವರು ಬರೋದು ತುಂಬಾ ಕಷ್ಟ ಇದೆ ಇವಾಗಿನ ಟೈಮಲ್ಲಿ. ಸೊ ನಮಗೆ ಬೇಕಾಗಿರೋ ಟೈಮಲ್ಲಿ ಕೆಲಸದವರು ಸಿಕ್ಕಿಲ್ಲ. ಹಾಗಾಗಿ ನಮಗೆ ಎಷ್ಟಾಗುತ್ತೋ ಅಷ್ಟು ನಾವು ಮನೆಯವರೇ ಹಾಕ್ಕೊಂಡಿರೋದು ಚಪ್ರನ. ಯಾಕಂದರೆ ಮದುವೆ ಕೂಡ ಚೌಟ್ರಿಲಿರುತ್ತೆ. ಹಾಗಾಗಿ ಎಷ್ಟು ಬೇಕೋ ಅಷ್ಟು, ಶಾಸ್ತ್ರ ಪ್ರಕಾರ ಎಷ್ಟು ಮಾಡಬೇಕೋ ಅಷ್ಟು ಚಪ್ರಶಾಸ್ತ್ರ ಮಾಡಿದ್ದೀವಿ. ಮದುವೆ ಅಂದ್ರೇ ತುಂಬ ಕೆಲಸ ಕಾರ್ಯಗಳಿರುತ್ತೆ. ಅದರಲ್ಲೂ ಎಲ್ಲ ಕೆಲಸಗಳು ಒಂಥರ ಗಡಿಬಿಡಿಲೇ ಆಗೋಗುತ್ತೆ. ಯಾಕಂದರೆ ಎಲ್ಲ ಕರೆಕ್ಟು ಟೈಮಿಗೆ ಮಾಡಬೇಕು. ಪ್ರತಿಯೊಂದು ಶಾಸ್ತ್ರ ಅಂದರೆ ಟೈಮಿಗೆ ಸರಿಯಾಗಿ ಮಾಡಬೇಕು, ಆ ಟೈಮಲ್ಲೇ ನಡಿಬೇಕು ಶಾಸ್ತ್ರ ಅನ್ನೋದಿರುತ್ತೆ. ಸೊ ಎಲ್ಲ ಒಂಥರ ಗಡಿಬಿಡಿ ಆಗೋಗುತ್ತೆ. ಇದು ಕೂಡ ಹಾಗೆ ಆಯಿತು. ಯಾಕಂದರೆ ನಾವು ಅಂದ್ಕೊಂಡಿರಲಿಲ್ಲ ಇದನ್ನು ಬೆಳಗ್ಗೆನೇ ಮಾಡಬೇಕು ಶಾಸ್ತ್ರ ಅಂತ. ಅಂದರೆ ಈ ಡೇ ಅಂತ ಫಿಕ್ಸ್ ಆಗಿತ್ತು. ಬಟ್ ಈ ಡೇಯಲ್ಲಿ ಟೈಮ್ ಅನ್ನೋದು ನಾವು ನೋಡ್ಕೊಂಡಿರಲಿಲ್ಲ. ಬಟ್ ಅದೇ ಸಡನ್ನಾಗಿ ಬೆಳಗ್ಗೆನೇ ಬೇಗ ಮಾಡಬೇಕು ಅಂತ ಗೊತ್ತಾಯಿತು. ಹಾಗಾಗಿ ಗಡಿಬಿಡಿಲೇ ಎಲ್ಲ ಅರೇಂಜ್ ಮಾಡ್ಕೊಂಡಿದ್ದು. ಎಷ್ಟಾಗುತ್ತೋ ಅಷ್ಟು ಮಾಡಿದ್ವಿ. ಅಂದರೆ ಶಾಸ್ತ್ರ ಅನ್ನೋದು ಮಾಡಿದ್ರೆ ಮಿಕ್ಕಿದ್ದೇನೇ ಕೆಲಸ ಇದ್ರೂ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಮಾಡಿದ್ವಿ. ಸೊ ಈ ರೀತಿ ಇದೆ ಚಪ್ರಶಾಸ್ತ್ರ. ಅದಲ್ಲೋ ಕಣ ಹಾಡು ಹೇಳೋದು.
ಮದುವೆಯ ಈ ವಿಡಿಯೋ ಕ್ಲಿಪ್ ಬಂದು ಇದು ನನ್ನ ಮದುವೆಯ ಮೊದಲ ದಿನ ಮಾಡುವಂತಹ ಶಾಸ್ತ್ರಗಳು ಅಂದರೆ ಮೊದಲಿಂಗ್ರ ದಿನ ಮಾಡೋಂಥ ಶಾಸ್ತ್ರಗಳು, ಗಂಗಮ್ಮನ ಪೂಜೆ, ನಾಗಪ್ಪನ ಪೂಜೆ, ಬಳೆ ಶಾಸ್ತ್ರ ಎಲ್ಲ ವಿಡಿಯೋ ಕ್ಲಿಪ್ಸ್ನ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ. ಸೊ ಇವಾಗ ಮಾಡ್ತಾ ಇರೋದು ಗಂಗಮ್ಮನ ಪೂಜೆ. ಸೊ ಮದುವೆಯಲ್ಲಿ ಇದ್ರ ಅಂದರೆ ಪ್ರತಿಯೊಂದಕ್ಕೂ ಪೂಜೆ ಮಾಡಿಸ್ತಾರೆ. ಗಂಗಮ್ಮನ ಪೂಜೆ ಇರ್ಬೋದು, ನಾಗಪ್ಪನ ಪೂಜೆ ಇರ್ಬೋದು, ಮತ್ತು ದೊಡ್ಡವ್ರ ಆಶೀರ್ವಾದ ಪಡೆಯೋದಕ್ಕೆ ಗುಡ್ಡೆಗೆ ಹೋಗಿ ಅಲ್ಲಿ ಕೂಡ ಪೂಜೆ ಮಾಡ್ಕೊಂಬರ್ತೀವಿ. ಸೊ ಎಲ್ಲರ ಮನೆ ದೇವ್ರ ಪೂಜೆ. ಸೊ ಈ ಪ್ರತಿಯೊಂದಕ್ಕೂ ಪೂಜೆ ಮಾಡ್ತೀವಿ. ಸೊ ಅದಕ್ಕಾಗಿ ಎಲ್ಲ ಶಾಸ್ತ್ರದ್ದು ಸ್ವಲ್ಪ ಕ್ಲಿಪ್ಸ್ನ ನಾನು ತೊಗೊಂಡಿದ್ದೆ ಮೊಬೈಲಲ್ಲಿ. ಸೊ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಇವತ್ತು ಅದು ಯೂಸ್ಫುಲ್ ಆಗ್ತಿದೆ, ಯಾಕಂದರೆ ಇದು ಎಲ್ಲನೂ ಸೇರಿಸ್ಬಿಟ್ಟು ಒಂದು ವ್ಲಾಗ್ ಮಾಡ್ಬೋದು, ನಿಮಗೂ ಕೂಡ ಶೇರ್ ಮಾಡ್ದಂಗೆ ಆಗುತ್ತೆ ಅಂತ. ಸೊ ಇವಾಗ ಅದು ಯೂಸ್ಫುಲ್ ಆಗ್ತಾಯಿದೆ ಅವತ್ತು ತೊಗೊಂಡಿರೋವಂಥ ಕ್ಲಿಪ್ಸು. ಸೊ ಎಲ್ಲಾದ್ರದ್ದು ಆಶೀರ್ವಾದ ಯಾಕೆ ತೊಗೋತೀವಿ, ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಪೂಜೆ ಯಾಕೆ ಮಾಡ್ತೀವಿ ಅಂದರೆ ಹೊಸ ಜೀವನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ನಮ್ಮ ಜೀವನದ ಹೊಸ ಅಧ್ಯಾಯ. ಸೊ ತುಂಬ ಚೆನ್ನಾಗಿರಲಿ, ಏಕೆಂದರೆ ಮುಂದೆ ಬರುವಂತಹ ಎಲ್ಲ ದಿನಗಳು ಸುಖಕರವಾಗಿರಲಿ, ಜೀವನ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ಎಲ್ಲರ ಪ್ರತಿಯೊಬ್ಬರು ಆಶೀರ್ವಾದ ತೊಗೊಂಡು ದೊಡ್ಡವರಿಂದ ಪ್ರತಿಯೊಂದು ದೇವರು, ಮನೆ ದೇವರು, ಗಂಗಮ್ಮನ ಪೂಜೆ, ನಾಗಪ್ಪನ ಪೂಜೆ, ಪ್ರತಿಯೊಂದು ದೇವ್ರ ಪೂಜೆನೂ ಮಾಡಿಸ್ತಾರೆ. ಇದು ಕೂಡ ಒಂದು ಕ್ಲಿಪ್ ಆಗಿರುತ್ತೆ ಅದರಲ್ಲಿ. ಇದು ಎಲ್ಲ ಸೇರಿ ನಮ್ಮ ಮನೆಯವರೇ ನಾವು ಎಲ್ಲ ಸೇರಿಕೊಂಡು ಮಾಡ್ತಾ ಇರೋಂತಹ ಪೂಜೆ. ನಮ್ಮ ಮನೆ ಹತ್ರನೇ ಮಾಡ್ತಾ ಇರೋವಂಥದ್ದು. ಎಲ್ಲಿ ನೀರಿರುತ್ತೋ ಅಲ್ಲಿ ಮಾಡ್ತಾರೆ. ನಮ್ಮ ಮನೆ ಹತ್ರನೇ ಬೋರ್ ಇರೋದ್ರಿಂದ ನಾವು ನಮ್ಮ ಮನೆ ಹತ್ರನೇ ಈ ಪೂಜೆ ಮಾಡ್ತಾ ಇದ್ದೀವಿ. ಇವಾಗ ಮಾಡ್ತಾ ಇರೋ ಪೂಜೆ ಬಂದುಬಿಟ್ಟು ನಾಗಪ್ಪನ ಪೂಜೆ. ಇದು ಕೂಡ ಅಷ್ಟೇ ನಮ್ಮ ಮನೆ ಹತ್ರನೇ ಇರೋದ್ರಿಂದ ನಮ್ಮ ಮನೆ ಹತ್ರನೇ ಈ ಪೂಜೆನ ನಾವು ಮಾಡ್ತಾ ಇದ್ದೀವಿ. ಊರಲ್ಲಿ ಎಲ್ಲಿ ಹತ್ರ ಇರುತ್ತೋ ಅಲ್ಲಿ ಮಾಡ್ತಾರೆ. ಸೊ ನಮ್ಮ ಹಳ್ಳೀಲಿ ಮನೆ ಹತ್ರ ಮಾಡ್ತಾ ಇರೋದ್ರಿಂದ ನಮ್ಮ ಮನೆ ಹಿಂದೆಯೇ ಎಲ್ಲ ಪ್ರತಿಯೊಂದು ದೇವಸ್ಥಾನಗಳು ಎಲ್ಲ ನಮ್ಮ ಮನೆಗೆ ಹತ್ರ ಇರೋದ್ರಿಂದ ನಮ್ಮ ಮನೆ ಹತ್ರನೇ ಇದು ಕೂಡ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಮೇನ್ ಇಂಪಾರ್ಟೆಂಟು ಬಳೆ ಶಾಸ್ತ್ರ. ಇದು ಬಳೆ ಶಾಸ್ತ್ರದ ಕ್ಲಿಪ್ಸ್ ಆಗಿರುತ್ತೆ. ಸೊ ಇದು ಕೂಡ ಅಷ್ಟೇ ನೋಡಿ, ಸಿಂಪಲ್ಲಾಗಿ ನಾವು ಮನೆ ಅಂದರೆ ಚೌಟ್ರಿಲಿ ಮದುವೆ ಮಾಡೋದ್ರಿಂದ ಮನೆಯಲ್ಲಿ ನಾವು ಪ್ರತಿಯೊಂದು ಶಾಸ್ತ್ರನೂ ಮನೆಯವರು ಸೇರಿ ಸಿಂಪಲ್ಲಾಗೆ ಮಾಡ್ತಾರೆ. ನೋಡಿ, ಇದು ಒಂಥರ ಇಂಪಾರ್ಟೆಂಟ್ ಎಲ್ರಿಗೂ ಅಷ್ಟೇ. ಪ್ರತಿಯೊಂದು ಹುಡುಗಿಗೂ ಬಳೆ ಶಾಸ್ತ್ರ ಅಂತಂದರೆ ಏನೋ ಒಂಥರ ಎಮೋಷ್ನಲ್. ಎಲ್ಲ ಶಾಸ್ತ್ರಕ್ಕಿಂತ ಇದು ಒಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು. ನಾನು ಕೂಡ ಅಷ್ಟೇ, ವೀಡಿಯೋ ಕ್ಲಿಪ್ಸು ನನಗೆ ಗೊತ್ತಿಲ್ಲ, ನಾನು ತೊಗೊಂಡಿರೋದು ನನ್ನ ತಂಗಿಯವರು ಎಲ್ಲ ತೊಗೊಂಡಿದ್ದಾರೆ. ಇದು ನೋಡಿ ಇನ್ಸ್ಟಾಗ್ರಾಮಿಗೆ ಹಾಕೋಣ ಅಂತ ರೀಲ್ಸಿಗೆ ಹಾಕೋಣ ಅಂತ ತೊಗೊಂಡಿರೋದು ಅವರು. ಅದಕ್ಕೋಸ್ಕರ ಈ ರೀತಿ ಇದೆ. ನಂಗೆ ಮುಂಚೆಯಿಂದನೇ ಅಂದ್ಕೊಂಡಿರ್ತೀವಿ ನಾವು ಈ ರೀತಿ ಬ್ಯಾಂಗಲ್ಸ್ ಹಾಕ್ಕೋಬೇಕು, ಈ ಕಲರೇ ಹಾಕ್ಕೋಬೇಕು, ಪ್ರತಿಯೊಂದು ನಾವು ಅರೇಂಜ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ. ಬಟ್ ಏನು ಅಂದರೆ ಅಲ್ಲಿ ಏನಾಗುತ್ತಲ್ವ, ಆ ಟೈಮಲ್ಲಿ ಆ ಸ್ಪಾಟಲ್ಲಿ ಏನಾಗುತ್ತಲ್ಲ ಅದೇ ಆಗೋದು. ನಾವು ಏನೇ ಅಂದ್ಕೊಂಡ್ರೂ ಅಷ್ಟೇ, ಏನೇ ಮಾಡಿದರೂ ಅಷ್ಟೇ, ಎಷ್ಟೇ ಅರೇಂಜ್ಮೆಂಟ್ ಮಾಡಿಕೊಂಡ್ರೂ ಅಷ್ಟೇ ಮುಂಚೆನೇ ಆ ಟೈಮಲ್ಲಿ ಏನಾಗಬೇಕೋ ಅದೇ ಆಗುತ್ತೆ. ನಾನು ಕೂಡ ನನಗೆ ಸಪ್ರೇಟ್ ಬ್ಯಾಂಗಲ್ಸ್ ತೊಗೋತೀವಿ ಹಿಂದೆ ಮುಂದೆ ಹಾಕೊಳ್ಳೋಕ್ಕೆ ಅಲ್ವಾ. ಸೊ ಏನೇನೋ ತೊಗೊಂಡಿದ್ದೆ, ಬಟ್ ಏನಂದರೆ ಅಲ್ಲಿ ಸ್ಪಾಟಲ್ಲಿ ಏನಾಗುತ್ತೋ ಅದೇ ಆಗುತ್ತೆ. ಕೆಲವೊಂದು ಎಷ್ಟೊಂದು ಹಾಕ್ಕೊಂಡಿರ್ತೀವಿ, ಕೆಲವೊಂದು ಹಾಕೊಳ್ಳೋದೇ ಇಲ್ಲ, ಕೆಲವೊಂದು ರೀಸನ್ನಿಂದ ಅಲ್ಲಿ. ಅದಕ್ಕೆ ಹೇಳೋದು, ನಾವು ಏನೇ ಮುಂಚೆನೇ ಐಡಿಯಾ ಮಾಡಿಕೊಂಡ್ರು, ಎಷ್ಟೇ ಅರೇಂಜ್ಮೆಂಟ್ ಮಾಡಿಕೊಂಡ್ರು, ನಮ್ಗೆ ಒಂದು ಹಣೆ ಬರದಲ್ಲಿ ಇರುತ್ತೆ ಅಂತಾರಲ್ಲ, ಅದಂತೂ ನಿಜ. ಅದು ಏನಾಗಬೇಕೋ ಅದೇ ಆಗುತ್ತೆ. ಮತ್ತು ಈ ಸ್ಯಾರಿ ಬಂದುಬಿಟ್ಟು ನಮ್ಮ ಗಂಡನ ಮನೆಯವ್ರು ಕೊಡಿಸಿರೋದು. ನನಗೆ ಈ ಸ್ಯಾರಿ ಒಂಥರ ತುಂಬಾ ಸ್ಪೆಷಲು, ಯಾಕಂದರೆ ಯಾರ್ದು ಎಲ್ಪ್ ಇಲ್ದೇ ನಾನೊಬ್ಬಳೇ ಹೋಗಿ ಈ ಸ್ಯಾರಿ ತೊಗೊಂಡು ಬಂದಿದ್ದು. ಇಷ್ಟು ಚೆನ್ನಾಗಿ ಕಾಣಿಸುತ್ತೆ, ಇಷ್ಟು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಅದರಲ್ಲೂ ನನ್ನ ಹಸ್ಬೆಂಡ್ ಇಷ್ಟಪಟ್ಟು ಇದನ್ನು ಕೊಡಿಸಿರೋದು ನನಗೆ. ನನ್ನ ಹತ್ರ ರಿಸೆಪ್ಷನ್ದಾಗಲಿ ಮುಹೂರ್ತದಾಗಲಿ ಯಾವುದೇ ವೀಡಿಯೋ ಕ್ಲಿಪ್ಸು ತೊಗೊಂಡಿರಲಿಲ್ಲ, ಹಾಗಾಗಿ ಅದನ್ನು ಆ್ಯಡ್ ಮಾಡಿಲ್ಲ. ಡೈರೆಕ್ಟಾಗಿ ನಾನು ನಿಮಗೆ ಇದು ನೈಟು ನಮ್ಮ ಹಸ್ಬೆಂಡ್ ಊರಲ್ಲಿ ಅವ್ರ ಮನೇಲಿ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರದ್ದು ವಿಡಿಯೋ ಕ್ಲಿಪ್ ಇದು. ಸೊ ತುಂಬಾ ಚೆನ್ನಾಗಿ ವೆಲ್ಕಮ್ ಮಾಡಿದ್ರು, ಹೊಸ ಎಕ್ಸ್ಪೀರಿಯೆನ್ಸು. ಒಂದು ಸ್ವಲ್ಪ ಭಯ ಕೂಡ ಇತ್ತು, ಆದರೆ ಎಲ್ಲ ಫುಲ್ ಎಲ್ಲ ಡೆಕೋರೇಷನ್ ಎಲ್ಲ ಮಾಡಿಬಿಟ್ಟು ಮನೆ ಒಳಗಡೆ ಫುಲ್ ಡೆಕೋರ್ ಮಾಡಿ ತುಂಬಾ ಚೆನ್ನಾಗಿ ವೆಲ್ಕಮ್ ಮಾಡಿದ್ರು. ತುಂಬಾ ಇಷ್ಟ ಆಯಿತು ನನಗೆ. ಆ್ಯಂಡ್ ಈ ವಿಡಿಯೋ ಬಂದುಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ದು ವಿಡಿಯೋ. ಆವತ್ತು ಕೂಡ ಅಷ್ಟೇ, ಅಲ್ಲೂ ಕೂಡ ಗಂಗಮ್ಮನ ಪೂಜೆ ಮಾಡಿಸ್ತಾರೆ ಗಂಡನ ಮನೇಲಿ ಕೂಡ. ನೆಕ್ಸ್ಟ್ ಡೇ ಮಾರ್ನಿಂಗು ಆ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಹೊಸ ನವ ಜೋಡಿನ ಕೂರಿಸ್ಬಿಟ್ಟು ಆರತಿ ಮಾಡಿಸ್ತಾರೆ. ಸೊ ಆ ಟೈಮಲ್ಲಿ ತೊಗೊಂಡಿರೋಂಥ ವಿಡಿಯೋ ಇದು. ಆ ಟೈಮಲ್ಲಿ ಸೊಸೆ ಅಂದರೆ ಯಾರಾದರೂ ಇರ್ತಾರಲ್ಲ, ಅವರು ಏನಾದರೂ ಗಿಫ್ಟ್ ಸುಮ್ಮನೆ ಆಟ ಆಡ್ಸೋಕ್ಕಂತಲೇ ಏನಾದರೂ ಸ್ಪೆಷಲಾಗಿ ಏನಾದರೂ ಗಿಫ್ಟ್ ಕೊಡಬೇಕಲ್ಲ. ಸೊ ಆ ರೀತಿ ಏನಾದರೂ ಸುಮ್ಮನೆ ಪ್ರ್ಯಾಂಕ್ ಮಾಡೋಕ್ಕೋಸ್ಕರ ಈ ರೀತಿ ಏನೋ ಗಿಫ್ಟ್ ಕೊಟ್ಬಿಟ್ಟು
ಪ್ರ್ಯಾಂಕ್ ಮಾಡಿದರು ನಮ್ಮ ಮನೆಯವರಿಗೆ. ಅದಾದಮೇಲೆ ನೆಕ್ಸ್ಟು ನಾನು ಮತ್ತು ನನ್ನ ಹಸ್ಬೆಂಡ್ ಇದ್ದಾರಲ್ಲ, ಅವರು ಒಬ್ರಿಗೆ ಏನದು ಅರಿಶಿನ ಕುಂಕುಮ ಎಲ್ಲ ಹಚ್ಬಿಟ್ಟು ನೆಕ್ಸ್ಟ್ ಅವ್ರ ಆಶೀರ್ವಾದ, ಫಸ್ಟು ಗಂಡನ ಆಶೀರ್ವಾದ ತೊಗೊಂಡು ಇದೆಲ್ಲ ಶಾಸ್ತ್ರ ಮಾಡಿಸಿದ್ರು. ಹೀಗಿತ್ತು ನನ್ನ ಮದುವೆ ಎಲ್ಲ ಶಾಸ್ತ್ರದ ವಿಡಿಯೋಗಳು. ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಾನು ಇನ್ಮೇಲೆ ಹೊಸ ವೀಡಿಯೋಗಳನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಕೊನೆವರೆಗೂ ಈ ವಿಡಿಯೋಸ್ನ ನೋಡಿ, ಯಾವುದು ಸ್ಕಿಪ್ ಮಾಡದೆ ಎಲ್ಲ ಶಾಸ್ತ್ರದ ವಿಡಿಯೋಗಳು ನೋಡಿ. ಸೊ ಮತ್ತೆ ಸಿಗ್ತೀನಿ ನಿಮಗೆ ಹೊಸ ವಿಡಿಯೋ ಜೊತೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.